ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಿಬಿಎ ಆಡಳಿತ ಮಂಡಳಿ ಪರಿಷ್ಕರಿಸಿ ಆದೇಶಕ್ಕೆ ಬಿಜೆಪಿಯಿಂದ ವಿರೋಧ ವ್ಯಕ್ತವಾಗಿದೆ. ಪಾಲಿಕೆ ಮಾಜಿ ವಿಪಕ್ಷ ನಾಯಕ ಪದ್ಮನಾಭ ರೆಡ್ಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಪರಿಷ್ಕರಣೆಯ ವಿರುದ್ಧ ಪದ್ಮನಾಭ ರೆಡ್ಡಿ ಕಿಡಿಕಾರಿದ್ದಾರೆ. ಯತೀಂದ್ರ ಅವರಿಗೆ ಯಾವ ಮಾನದಂಡದಲ್ಲಿ ಸದಸ್ಯತ್ವವನ್ನು ನೀಡಿದ್ದೀರಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಿನ ಮತದಾರರಲ್ಲದಿದ್ರೂ ಕೂಡ ಸದಸ್ಯತ್ವವನ್ನು ನೀಡಿದ್ದು ಸರಿಯಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಮರುಪರಿಷ್ಕರಣೆಗೆ ಸರಿಯಾಗಿ ಮಾಡಿಲ್ಲ. ಈ ಜಿಬಿಎ ಆಡಳಿತ ಮಂಡಳಿ ಏನಿದೆ ಅದು ಮರುಪರಿಷ್ಕರಣೆ ಏನು ಮಾಡಿದೆ ಅದು ಸರಿಯಾದ ರೀತಿಯಲ್ಲಿ ಮಾಡಿಲ್ಲ. ಹಾಗಾಗಿ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. IAS ಅಧಿಕಾರಿಗಳು, ಚೀಫ್ ಇಂಜಿನಿಯರ್ಗಳಿಗೆ 23 ಸದಸ್ಯತ್ವವನ್ನು ನೀಡಲಾಗಿದೆ. ಶಾಸಕರು, ಸಂಸದರು ಪಾಲಿಸಿಗಳನ್ನು ರೂಪಿಸುತ್ತಾರೆ. ಅಂತಹ ಪಾಲಿಸಿಗಳನ್ನು ಅಧಿಕಾರಿಗಳು ಜಾರಿಗೆ ಮಾಡಿ ಪಾಲಿಸುತ್ತಾರೆ. ಆದರೆ ಜಿಬಿಎ ಆಡಳಿತ ಮಂಡಳಿಯಲ್ಲಿ ಶಾಸಕರು ಹಾಗೂ ಸಂಸದರಿಗೆ ಸಮಾನವಾಗಿ ಅಧಿಕಾರಿಗಳಿಗೆ ಸದಸ್ಯತ್ವವನ್ನು ನೀಡಿರುವುದು ಎಷ್ಟು ಮಟ್ಟಿಗೆ ಸರಿ? ಇದು ಸರಿಯಲ್ಲ. ಈ ಹಿಂದೆ 75 ಇದ್ದ ಸದಸ್ಯರ ಸಂಖ್ಯೆಯನ್ನು ಪರಿಷ್ಕರಿಸಿ 86ಕ್ಕೆ ಹೆಚ್ಚಳವನ್ನ ಮಾಡಲಾಗಿದೆ. ಆಡಳಿತ ಮಂಡಳಿಯಲ್ಲಿ ಸಿಎಂ, DCM, ಶಾಸಕರು, ಸಂಸದರು ಹೆಚ್ಚು ಪವರ್ಫುಲ್ ಆಗಿದ್ದಾರೆ. ಆದರೆ ಮೇಯರ್ಗಳು, ಕಾರ್ಪೊರೇಟರ್ಗಳ ಶಕ್ತಿಯನ್ನ ಕುಂದಿಸಲಾಗಿದೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಮತ್ತೊಮ್ಮೆ ದಿನಾಂಕ 20/2/26ರಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನು ಪರಿಷ್ಕರಿಸಿ ಪುನರ್ರಚಿಸಿ ಆದೇಶ ಮಾಡಿದ್ದಾರೆ. ಈ ಹಿಂದೆ ಕರ್ನಾಟಕ ರಾಜ್ಯ ಸರ್ಕಾರ ಜಿಬಿಎಗೆ 75 ಸದಸ್ಯರನ್ನು ನೇಮಿಸಿ ಆದೇಶ ಮಾಡಲಾಗಿತ್ತು. ಈಗ 75 ಸದಸ್ಯರಿಗಿಂತ ಇನ್ನೂ ಹೆಚ್ಚು ಸದಸ್ಯರನ್ನು ನೇಮಕ ಮಾಡಿ ಆದೇಶ ಮಾಡಿದ್ದಾರೆ. ಒಟ್ಟು 86 ಸದಸ್ಯರನ್ನು ನೇಮಕ ಮಾಡಿದ್ದಾರೆ. ಇವುಗಳಲ್ಲಿ 27 ಸದಸ್ಯರು ಕಾಂಗ್ರೆಸ್ ಪಕ್ಷದವರು, ಮೈಸೂರಿನ ಸಿದ್ದರಾಮಯ್ಯನವರು, ಕನಕಪುರದ DK ಶಿವಕುಮಾರ್ ಒಳಗೊಂಡಿರ್ತಾರೆ. 29 ಸದಸ್ಯರು ಬಿಜೆಪಿ ಪಕ್ಷದವರು, 2 ಸದಸ್ಯರು JDS ಪಕ್ಷದವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು. ಪ್ರಸನ್ನ, ಜಿಬಿಎ ಪರಿಷ್ಕರಣೆಗೆ ಬಿಜೆಪಿಯವರು ಯಾಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ? ಏನ್ ಸಮಸ್ಯೆ ಆಗಿದೆ ಅಲ್ಲಿ? ತೇಜಸ್ವಿನಿ, ಮುಖ್ಯವಾಗಿ ಹೇಳೋದಾದ್ರೆ ಏನಂತಂದ್ರೆ ಈಗ 23ಕ್ಕೂ ಹೆಚ್ಚು ಅಧಿಕಾರಿಗಳಿಗೆ ಈ ಒಂದು ಆಡಳಿತ ಮಂಡಳಿ ಇದೆ, ಜಿಬಿಎ ಆಡಳಿತ ಮಂಡಳಿಯಲ್ಲಿ ಸ್ಥಾನವನ್ನ ಕೊಟ್ಟಿರೋದಕ್ಕೆ ತೀವ್ರವಾದಂತಹ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂತಂದ್ರೆ ಶಾಸಕರು, ಎಂಪಿಗಳು, ಆಮೇಲೆ ರಾಜ್ಯಸಭಾ ಮೆಂಬರ್ಗಳು, ಕಾರ್ಪೊರೇಟರ್ಗಳು ಇವರು ಏನಂದ್ರೆ ಕಾನೂನು ನಿಯಮಗಳನ್ನ ರೂಪಿಸ್ತಾರೆ. ಈ ನಿಯಮಗಳನ್ನ ಪಾಲಿಸಬೇಕಾಗಿರೋದು ಅಧಿಕಾರಿಗಳು. ಆದ್ರೆ ಅಧಿಕಾರಿಗಳನ್ನ ಆಡಳಿತ ಮಂಡಳಿಯಲ್ಲಿ ಸೇರ್ಪಡೆ ಮಾಡಿ ಸೇಮ್ ಸ್ಟೇಟಸ್ ಕೊಟ್ಟಿರುವಂತದ್ದು ಸರಿಯಲ್ಲ ಅನ್ನುವಂಥದ್ದು ಪದ್ಮನಾಭ ರೆಡ್ಡಿ ಅವರ ಒಂದು ಆರೋಪಕ್ಕೆ ನೇರವಾದ ಆಕ್ರೋಶಕ್ಕೆ ಕಾರಣ. ಜೊತೆನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಯಾಕೆ ಕೊಟ್ಟಿದ್ದಾರೆ? ಯಾಕಂದ್ರೆ ಅವರು ಬೆಂಗಳೂರಿನ ಮತದಾರರಲ್ಲ, ಅವ್ರ ಮತದಾರ ಅವ್ರ ಕ್ಷೇತ್ರದಲ್ಲಿ ಇರುವಂತದ್ದು, ಇಲ್ಲಿ ಬೆಂಗಳೂರು ಕ್ಷೇತ್ರದವರಲ್ಲ ಅವರು. ಸೊ ಹಾಗಾಗಿ ಅವ್ರನ್ನ ಯಾಕೆ ಇಲ್ಲಿ ಜಿಬಿಎ ಆಡಳಿತ ಮಂಡಳಿಯಲ್ಲಿ ಅವರಿಗೆ ಅವಕಾಶವನ್ನ ಸದಸ್ಯತ್ವ ಕೊಟ್ಟಿದ್ದಾರೆ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡಿ ಈಗ ಬಿಜೆಪಿ ವಿರೋಧವನ್ನ ವ್ಯಕ್ತಪಡಿಸಿರುವಂತದ್ದು ಈ ನೋಡಬಹುದಾಗಿದೆ. ಹಿಂದೆ ಕೂಡ ಜಿಬಿಎ ಆಡಳಿತ ಮಂಡಳಿ ಏನ್ ಮಾಡಿದ್ರು, ಒಂದ್ಸಲಿ ಪರಿಷ್ಕರಣೆ ಮಾಡಿದ್ರು. ಇದು 2ನೇ ಬಾರಿ ಮತ್ತೊಮ್ಮೆ ಪರಿಷ್ಕರಣೆ ಮಾಡಿ ಮತ್ತೆ ಒಂದು ಫೈನಲ್ ಪಟ್ಟಿಯನ್ನ ಈಗ ಕೊಟ್ಟಿರುವಂತದ್ದು. ಮತ್ತೆ ಇನ್ನೊಂದು ವಿಷಯ ಏನಂತಂದ್ರೆ ಈಗ ಒಂದು ಪಾಲಿಕೆಯಲ್ಲಿ ಮೇಯರ್, ಕಾರ್ಪೊರೇಟರ್ಗಳು ಇವರು ಹೆಚ್ಚು ಪ್ರಭಾವ ಆಗಿರ್ಬೇಕು, ಆಡಳಿತದಲ್ಲಿ ಹೆಚ್ಚು ಪವರ್ಫುಲ್ ಆಗಿರ್ಬೇಕು. ಆದ್ರೆ ಆಡಳಿತ ಮಂಡಳಿಯಲ್ಲಿ CM, DCM ಈ ರೀತಿಯಾಗಿ ಶಾಸಕರು, ಎಂಪಿಗಳು, ರಾಜ್ಯಸಭಾ ಸದಸ್ಯರು ಇವ್ರನ್ನ ಆಡಪ್ ಮಾಡ್ಕೊಂಡ್ರೆ, ಅಂದ್ರೆ ಇವ್ರನ್ನ ಜಾಯಿನ್ ಮಾಡ್ಕೊಂಡಾಗ ಮತ್ತೆ ಪವರ್ ವಿಕೇಂದ್ರೀಕರಣ ಬದಲು ಕೇಂದ್ರೀಕರಣ ಆಗತ್ತೆ. ರಾಹುಲ್ ಗಾಂಧಿ ಅವರು ಸಂವಿಧಾನವನ್ನ ಯಾವಾಗಲೂ ತೋರಿಸ್ತಾ ಇರ್ತಾರೆ, ಸಂವಿಧಾನ ರಕ್ಷಣೆ ಮಾಡಬೇಕು ಅಂತ ಹೇಳಿ. ಆದ್ರೆ ಆರ್ಟಿಕಲ್ 74 ತಿದ್ದುಪಡಿ ಏನಿದೆ, ಆ ತಿದ್ದುಪಡಿ ಪ್ರಕಾರ ಅಧಿಕಾರ ಕೇಂದ್ರೀಕರಣಕ್ಕೆ ಸ್ಥಳೀಯ ಸಂಸ್ಥೆಗಳು ರಚನೆ ಮಾಡ್ತಾರೆ. ಆದ್ರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಮತ್ತೆ ಸರ್ಕಾರದಲ್ಲಿ ಉನ್ನತ ಸ್ಥಾನದಲ್ಲಿರುವಂತ CM ಆಗಿರ್ಬೋದು, DCM ಆಗಿರ್ಬೋದು, ಶಾಸಕರು ಇವ್ರನ್ನೆಲ್ಲರೂ ಸೇರಿಸಿದ ಸಂದರ್ಭದಲ್ಲಿ ಮತ್ತೆ ಎಲ್ಲೋ ಒಂದ್ ಕಡೆ ಕಾರ್ಪೊರೇಟರ್ಗಳ ಒಂದು ಕೆಲಸ ಅಥವಾ ಅವರ ಒಂದು ಅಧಿಕಾರಕ್ಕೆ ಕುತ್ತು ಬರ್ತದೆ, ಅವರ ಒಂದು ಅಧಿಕಾರ ಚಲಾಯಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಸಂಪೂರ್ಣವಾಗಿ ಅನ್ನುವಂತ ವಿಚಾರ ಕೂಡ ಒಂದು ತೀವ್ರ ವಿರೋಧಕ್ಕೆ ವ್ಯಕ್ತಪಡಿಸಿರುವಂತದ್ದು. ಹಾಗಾಗಿ ಇಲ್ಲಿ 3 ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿರುವಂತದ್ದು. ಎಲ್ಲಿ ವಿಕೇಂದ್ರೀಕರಣ ಮಾಡಬೇಕು, ಅದೇ ವಿಕೇಂದ್ರೀಕರಣ ಮಾಡ್ತಾ ಇದ್ದಾರೆ. ಆಡಳಿತವನ್ನ ಸರ್ಕಾರದ ಮಟ್ಟದಲ್ಲೂ ಇಟ್ಕೊಳ್ತಾರೆ, ಸ್ಥಳೀಯ ಸಂಸ್ಥೆಗಳಾದಂತಹ ಈಗ ಜಿಬಿಎಲ್ಲಿ ಅಲ್ಲೂ ಕೂಡ ಸರ್ಕಾರ ಅಲ್ಲಿ ಮುಗುದೂರಿಸುವಂತ ಕೆಲಸವನ್ನ ಮಾಡ್ತಾರೆ. ಇದರಿಂದಾಗಿ ಮೇಯರ್ ಅವರು ಡಮ್ಮಿ ತರ ಆಗ್ಬಿಡ್ತಾರೆ. ಮೇಯರ್ ಆಗಿರ್ಬೋದು ಅಥವಾ ಕಾರ್ಪೊರೇಟರ್ಗಳಾಗಿರ್ಬೋದು. ಆ ಹಿನ್ನೆಲೆಯಲ್ಲಿ
ಸ್ಥಳೀಯ ಸಂಸ್ಥೆಗಳ ಆಡಳಿತ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡಬೇಕು ಅನ್ನುವಂತ ವಿಚಾರವನ್ನು ಕೂಡ ಪ್ರಸ್ತಾವನೆ ಅಂದ್ರೆ ಲಂಡನ್ ಮಾದರಿಯ ಒಂದು ಏನು GBA ಮಾಡಿದ್ದಾರೆ Okay. ಅದೇ ರೀತಿಯಾಗಿ ಲಂಡನ್ ಮಾದರಿಯಲ್ಲಿ ಎಲ್ಲಾ ವಿಷಯಗಳನ್ನ ಅಡಾಪ್ಟ್ ಮಾಡ್ಕೊಂಡ್ರು ಕೂಡ ಎಲ್ಲೋ ಒಂದು ಕಡೆ ಅಧಿಕಾರ ಕೇಂದ್ರೀಕರಣಕ್ಕೆ ಒಳಗಾಗ್ತದೆ ಅನ್ನುವಂತ ವಿಚಾರವನ್ನ ಪದ್ಮನಾಭ ರೆಡ್ಡಿ ಪ್ರಸ್ತಾಪ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಓಕೆ, ಧನ್ಯವಾದ ಪ್ರಸನ್ನ ದೇವನೂರು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.